ಶಿಕ್ಷಣದಿಂದ ವಂಚಿತರಾದವರಿಂದಲೇ ಶಿಕ್ಷಣ ಕ್ರಾಂತಿ. ಮಕ್ಕಳ ಮೂಲಕ ಕನಸು ಈಡೇರಿಸಿಕೊಂಡ ಮಾದರಿಯಪ್ಪ ವೆಂಕಪ್ಪ ಸಿದ್ದರಾಮಪ್ಪ ಬಳ್ಳಾರಿಯವರ ರೋಚಕ ಸ್ಟೋರಿ. ಇದೇ ಹೊತ್ತಿನ ವಿಶೇಷ ಸ್ಟಾರ್ ಆಫ್ ಕರ್ನಾಟಕ. ನಾನು ಪ್ರತೀಕ್ಷಾ. ತಂದೆಯೇ ಮನೆಯ ನಾವಿಕ. ಆ ನಾವಿಕ ಇಡೀ ಕುಟುಂಬವನ್ನ ಒಂದು ಶಕ್ತಿಯಾಗಿ ಪರಿವರ್ತಿಸಿದ್ರೆ ಕೇವಲ ಆ ಫ್ಯಾಮಿಲಿ ಮಾತ್ರವಲ್ಲ, ಸಮಾಜಕ್ಕೂ ಪವರ್ ಸಿಗತ್ತೆ. ಅದೇ ನಾವಿಕ ದುರ್ಗಮ ಹಾದಿಗೆ ಕೊಂಡೊಯ್ದ್ರೆ ಇಡೀ ಮನೆಯೇ ಮುಳ್ಳಾಗತ್ತೆ. ಗದಗದ ಆ ನಾವಿಕ ತನ್ನೆಲ್ಲ ಮಕ್ಕಳನ್ನ ನಾಯಕರನ್ನಾಗಿ ರೂಪಿಸಿದ್ದಾರೆ. ಊರಿನಲ್ಲಿ ಶಿಕ್ಷಣ ಕ್ರಾಂತಿ ಮಾಡಿದ್ದಾರೆ. ಅವರೇ ವೆಂಕಪ್ಪ ಸಿದ್ದರಾಮಪ್ಪ ಬಳ್ಳಾರಿ. ವೆಂಕಪ್ಪ ಸಿದ್ದರಾಮಪ್ಪ ಬಳ್ಳಾರಿ ಈ ಹಿರಿಯ ಚೇತನ ಪ್ರತಿಯೊಬ್ಬರಿಗೂ ಸ್ಫೂರ್ತಿ. ಇವರು ಮಾದರಿ ತಂದೆ, ಮಾದರಿ ನಾಯಕ, ಮಾದರಿ ಮನುಷ್ಯ. ವೆಂಕಪ್ಪ ಅವರಿಗೆ ಬಾಲ್ಯದಲ್ಲಿ ಅಕ್ಷರ ಕೈಗೆಟುಕದ ಆಕಾಶವಾಗಿತ್ತು. ಬಡತನ ಅನ್ನೋ ಮಾರಿ ಅವರನ್ನ ಬಾಲ್ಯದಲ್ಲೇ ಕೆಲಸಕ್ಕೆ ದೂಡಿತ್ತು. ಆದರೆ ಕಾಯಕವೇ ಕೈಲಾಸವೆಂಬ ಪ್ರತಿಜ್ಞೆಯಿಂದ ಅವರು ಇಡೀ ಕುಟುಂಬವನ್ನ ಒಂದು ಶಕ್ತಿಯಾಗಿ ಪರಿವರ್ತಿಸ್ತಾರೆ. ತಮ್ಮೆಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡಿಸೋದು ಮಾತ್ರವಲ್ಲದೆ ತನ್ನಂತೆ ನಮ್ಮ ಊರಿನ ಯಾರೂ ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು ಎಂದು ಶಾಲೆಯನ್ನೂ ಕಟ್ಟಿಸ್ತಾರೆ. ಎರಡು 2014ರಲ್ಲಿ ತಮ್ಮ ಮಗ ರಾಮಚಂದ್ರ ಬಳ್ಳಾರಿ ಮೂಲಕ SJSS ಲಿಟಲ್ ಚಾಂಪ್ಸ್ ಗುರುಕುಲಂ ಶಿಕ್ಷಣ ಮಾಧ್ಯಮ ಶಾಲೆಯನ್ನ ಆರಂಭಿಸುತ್ತಾರೆ. ಗದಗದಲ್ಲಿ ಇಂದು ಈ ಸಂಸ್ಥೆಯ 3 ಶಾಲೆಗಳಿವೆ. ಬಡವರು ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಈ ಶಾಲೆ ಇಂದು ಜ್ಞಾನ ದೇಗುಲ. ಕೇವಲ ಶಿಕ್ಷಣ ಮಾತ್ರವಲ್ಲ, ಜನಸೇವೆಗಾಗಿ ವೆಂಕಪ್ಪ ಮತ್ತು ಪತ್ನಿ ಶ್ರೀಮತಿ ನಾಗವ್ವ ವೆಂಕಪ್ಪ ಗ್ರಾಮ ಮತ್ತು ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಶೈಕ್ಷಣಿಕವಾಗಿ ಅನಕ್ಷರಸ್ಥರಾದರೂ ಕೂಡ ನಮ್ಮ ಮಕ್ಕಳು ಶಿಕ್ಷಿತರಾಗಬೇಕು ಅನ್ನೋ ಕಾರಣಕ್ಕೆ ಚೆನ್ನಾಗಿ ಓದಿಸಿದ್ರು. ಜೊತೆಗೆ ಮಕ್ಕಳಿಗೆ ನಿತ್ಯವೂ ಸ್ಫೂರ್ತಿ ತುಂಬಿದ್ರು. ಪರಿಣಾಮ ಮಕ್ಕಳು ಇವತ್ತು ದೊಡ್ಡ ಮಟ್ಟಿಗೆ ಬೆಳೆದಿದ್ದಾರೆ. ನಮ್ಮ ತಂದೆಯವರು, ನಮ್ಮ ತಾಯಿಯರು ನಮಗೆ ಸ್ಫೂರ್ತಿ. ಯಾಕೆ ಅಂತಂದರೆ ಅವರು ನಿಜವಾಗ್ಲೂ ಕೂಡ ಅವರು ಶೈಕ್ಷಣಿಕವಾಗಿ ಅನಕ್ಷರಸ್ಥರಾದರೂ ಕೂಡ ತಾವು ಅನಕ್ಷರಸ್ಥರಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ನಾವು ನಮ್ಮ ಮಕ್ಕಳು ಶಿಕ್ಷಣವಂತರಾಗಬೇಕಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಮಗೆ ನಿಜವಾಗ್ಲೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಜೊತೆಗೆ ಒಂದು ನೈತಿಕ ಶಿಕ್ಷಣವನ್ನು ಕೊಟ್ಟರು. ನಿಜವಾಗ್ಲೂ ಕೂಡ ನಮ್ಮ ತಂದೆಯವರು ನಮಗೆ ಎಷ್ಟು ನಮಗೆ ಇನ್ಸ್ಪೈರ್ ಮಾಡ್ತಾಯಿದ್ರು ಅಂತಂದರೆ ನಿಜವಾಗ್ಲೂ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾನು ಕಲ್ತಿಲ್ಲ, ನನ್ನ ಶ್ರೀಮತಿ ಕಲ್ತಿಲ್ಲ, ಆದರೆ ನನ್ನ ಮಕ್ಕಳು ಕಲಿಬೇಕು ಅಂತಕ್ಕಂಥ ಮಹಾನ್ ಆಸೆ ಇಟ್ಕೊಂಡು ಅವ್ರು ನಿಜವಾಗ್ಲೂ ಕೂಡ ಭಾಳಷ್ಟು ನಮ್ಮದು ಕಡಬಡತನದಿಂದ ಹೊಂದಿರತಕ್ಕಂಥ ಒಂದು ಕುಟುಂಬ. ಈ ಕುಟುಂಬದಲ್ಲಿ ಅವರು ನಿಜವಾಗ್ಲೂ ಕೂಡ ಸಾಕಷ್ಟು ಗೌಂಡಿ ಕೆಲಸವನ್ನು ಮಾಡ್ತಾಯಿದ್ರು. ಜೊತೆಗೆ ಬೇರೆ ಬೇರೆ ಕಡೆ ಚಿಕ್ಕಮಗಳೂರು ಕಡೆ ಕೆಲಸಕ್ಕೆ ಹೋಗ್ತಾಯಿದ್ರು. ಹೀಗೆ ಬೇರೆ ಬೇರೆ ಕಡೆ ಕೆಲಸವನ್ನು ಹೋಗಿ ನಮ್ಮನ್ನು ಓದಿಸಿ ವಿದ್ಯಾವಂತರನ್ನಾಗಿ ಮಾಡಿದರು. ಇವತ್ತು ನಿಜ ವಿದ್ಯಾವಂತರನ್ನು ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ಅವರಿಗೊಂದು ಉದ್ಯೋಗವಾಗಿರ್ತಕ್ಕಂಥ ರೀತಿಯೊಳಗೆ ಇರಬೇಕಂತಕ್ಕಂಥ ಪದೇ ಪದೇ ನಮ್ಮನ್ನು ಇನ್ಸ್ಪೈರ್ ಮಾಡೋದ್ರ ಜೊತೆಗೆ ನಮಗೆ ಅವಾಗವಾಗ ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ರೀತಿಯೊಳಗೆ ನಮ್ಮನ್ನು ಇವತ್ತೆಲ್ಲರೂ ಕೂಡ ಒಂದು ಉದ್ಯೋಗಸ್ಥರನ್ನಾಗಿ ಮಾಡಿದ್ದಾರೆ. ತಂದೆ ತಾಯಿಗೆ ಸಮಾಜ ಸೇವೆ ಮಾಡಬೇಕು ಅನ್ನೋ ಮಹದಾಸೆ. ಹೀಗಾಗಿ ಅವರು ಕೂಡ ರಾಜಕೀಯಕ್ಕೆ ಧುಮುಕಿದ್ರು. ಇವರೆಲ್ಲ ಮಾಡಿದ ಪ್ರತ್ಯೇಕವಾಗಿ ಇವತ್ತು ನಾವು ಕೂಡ ನಮ್ಮ ತಂದೆ ತಾಯಿ ನಮಗೆ ಇಷ್ಟು ಒಳ್ಳೆತನವನ್ನು ಮಾಡಿದ್ದಾರೆ, ನಮಗಿಷ್ಟು ನಾವು ಮಾಡಿದ್ದಾರೆ ಅಂದಮೇಲೆ ಆ ತಂದೆ ತಾಯಿಗೂ ಕೂಡ ನಿಮ್ಮದು ಏನು ಆಸೆ ಇದೆ ಅಂತಕ್ಕಂಥ ತಿಳ್ಕೊಂಡು ಎಲ್ಲ ನಾವು ಮಕ್ಕಳು ಕುಂತ್ಕೊಂಡು ಎಲ್ಲ ನಾವು ಸೇರಿಕೊಂಡು ಕೇಳಿದಾಗ, ಇಲ್ಲ ನಾವು ಇನ್ನೂ ಕೂಡ ನೀವು ಸೇವೆಯನ್ನು ಮಾಡ್ತಾಯಿದ್ದೀರಿ, ಸರ್ಕಾರ ಸೇವೆ ಮಾಡ್ತಾಯಿದ್ದೀರಿ, ಜನರ ಸೇವೆಯನ್ನು ನಾವು ಮಾಡಬೇಕಲ್ಲ ಅಂತಕ್ಕಂಥ ಮಾತನ್ನು ನಮ್ಮ ತಂದೆ ತಾಯಿ ನಮಗೆ ಹೇಳಿದರು. ಆವಾಗ ಅದೇ 2005ರಲ್ಲಿ ಮೊದಲೇದಾರಾಗಿ ನಮ್ಮ ತಂದೆಯವರು ತಾಲೂಕು ಪಂಚಾಯತಿಗೆ ಒಂದು ಟಿಕೆಟನ್ನು ಸಿಕ್ತು. ಅವ್ರ ತಾಲೂಕು ಪಂಚಾಯತಿಯಲ್ಲಿ ಒಂದು ಗೆಲುವನ್ನು ಸಾಧಿಸಿ ಸುಮಾರು ಸಾಮಾಜಿಕ ಸ್ಥಾಯಿ ಶಿಕ್ಷಣ ಸಮಿತಿ ಅಧ್ಯಕ್ಷರಾದರು. ಜೊತೆಗೆ 20 ತಿಂಗಳ ಉಪಾಧ್ಯಕ್ಷರಾದರು. 20 ತಿಂಗಳ ಅಧ್ಯಕ್ಷರಾಗಿ ಅವರು ತಾಲೂಕು ಪಂಚಾಯತಿ ಮುಂಡ್ರಿಗೆಯಲ್ಲಿ ಸೇವೆಯನ್ನು ಸಲ್ಲಿಸಿದರೆ, ನೆಕ್ಸ್ಟ್ ನಂತರದಲ್ಲೇ ನಮ್ಮ ತಾಯರು ಕೂಡ ಗ್ರಾಮ ಪಂಚಾಯತಿಗೆ
ನಮ್ಮ ತಾಯಿಯರು ಕೂಡ ಇನ್ಸ್ಪೈರ್ ಆಯ್ತು. ನಮ್ಮ ತಂದೆಯವರು ತಾಲೂಕ್ ಪಂಚಾಯತ್ ಆಗಿದ್ದಾರೆ, ನಾನು ಕೂಡ ಜನಸೇವೆ ಮಾಡಬೇಕಂತಕ್ಕಂಥ ಆಸೆಯನ್ನು ವ್ಯಕ್ತಪಡಿಸಿದ ತಕ್ಷಣ ಅವ್ರನ್ನೂ ಗ್ರಾಮ ಪಂಚಾಯತಿ ಸದಸ್ಯರನ್ನಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಜನರ ಸಹಕಾರದೊಂದಿಗೆ ನಾವು ಮಾಡಿದ್ವಿ. ತದನಂತರದಲ್ಲಿ ಅವರು ಅಧ್ಯಕ್ಷರು ಕೂಡ ಅವಕಾಶ ಒದಗಿ ಬಂತು, ಅಧ್ಯಕ್ಷರಾಗಿ ಕೆಲಸ ಕೂಡ ಮಾಡಿದರು. ಅದಾದಮೇಲೆ ಮತ್ತೆ ನಮ್ಮ ತಾಯರ ಅಧಿಕಾರ ಮುಗಿಯೋದ್ರೊಳಗಾಗಿ ಮತ್ತೆ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬಂತು. ಅಲ್ಲಿ ನಮ್ಮ ತಂದೆಗೆ ಮತ್ತೆ ಪುನಃ ಟಿಕೆಟನ್ನು ಕೊಟ್ಟರು. ಟಿಕೆಟ್ ಕೊಟ್ಟ ತಕ್ಷಣ ನಮ್ಮ ತಂದೆಯವರು ಕೂಡ ಮತ್ತೆ ಪುನರ್ ಆಯ್ಕೆಯನ್ನು ಗೊಂಡ್ರು. ಜೊತೆಗೆ ನಮ್ಮ ತಂದೆಯವರ ಅಧಿಕಾರ ಮುಗಿಯೋದ್ರೊಳಗೆ ಮತ್ತೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂತು. ಅಲ್ಲಿ ಕೂಡ ಮತ್ತೆ ನಮ್ಮ ತಾಯಿಯವರು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಸಲ್ಲಿಸ್ತಾ ಇದ್ದಾರೆ ಇವತ್ತು. ಮಕ್ಕಳು ಉದ್ಯೋಗ ಹೊಂದಿದ್ದಾರೆ ಅಂದ ಮಾತ್ರಕ್ಕೆ ಸುಮ್ಮನಾಗಲಿಲ್ಲ. ಮಕ್ಕಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮಾಡಿ ಎಂದು ಸೂಚಿಸಿದ್ರು. ಇದರಿಂದಾಗಿ ಇವರ ಮಕ್ಕಳು ಶಿಕ್ಷಣ ಸಂಸ್ಥೆ ಶುರು ಮಾಡಿದ್ರು. 2014ರಲ್ಲಿ ತಮ್ಮ ಮಗ ರಾಮಚಂದ್ರ ಬಳ್ಳಾರಿ ಮೂಲಕ SJSS ಲಿಟಲ್ ಚಾಂಪ್ಸ್ ಗುರುಕುಲಂ ಶಿಕ್ಷಣ ಮಾಧ್ಯಮ ಶಾಲೆಯನ್ನ ಆರಂಭಿಸುತ್ತಾರೆ. ಗದಗದಲ್ಲಿ ಇಂದು ಈ ಸಂಸ್ಥೆಯ 3 ಶಾಲೆಗಳಿವೆ. ಬಡವರು ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಈ ಶಾಲೆ ಇಂದು ಜ್ಞಾನ ದೇಗುಲ. ಅವ್ರ ಉದ್ದೇಶ ಇನ್ನೂ ಕಳ್ಕಳಿ. ಇದ್ರ ಜೊತೆಗೆ ಇಷ್ಟಲ್ದೇ ಆಯ್ತಪ್ಪ, ನೀವು ಮಕ್ಕಳು ನೀವು ಒಳ್ಳೆಯ ಒಂದು ಉದ್ಯೋಗವನ್ನು ಹೊಂದಿದ್ದೀರಿ, ನಾವು ಕೂಡ ಜನಸೇವೆ ಮಾಡೋಕ್ಕೆ ನೀವು ಅವಕಾಶ ಮಾಡಿಕೊಟ್ರಿ. ನಿಜವಾಗ್ಲೂ ನಾವು ಜನಸೇವೆನ ಮಾಡಿದ್ದೀವಿ, ಒಳ್ಳೆ ರೀತಿ ಇರ್ತಕ್ಕಂಥ ಸೇವೆನ ಮಾಡಿರ್ತಕ್ಕಂಥದ್ದು ನಮಗೆ ನಿಜವಾಗ್ಲೂ ತೃಪ್ತಿ ಇದೆ. ಹಾಗೆ ಜೊತೆಗೆ ಮತ್ತು ಇನ್ನೂ ಹೆಚ್ಚಿನ ರೀತಿಯಾಗಿರ್ತಕ್ಕಂಥದ್ದು ನೀವು ಏನೇ ಮಾಡಿ ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟು ನೀವೇನೇ ಸೇವೆಯನ್ನು ಸಲ್ಲಿಸಿ, ಆದರೆ ಸೇವೆ ಸಲ್ಲಿಸುವಂಥ ಸಂದರ್ಭಗಳಲ್ಲಿ ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ನಮಗೆ ಅವಕಾಶ ಇದ್ದರೆ ಮಾಡಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ನಮ್ಮ ಸಹೋದರನಾಗಿರ್ತಕ್ಕಂಥ ರಾಮಚಂದ್ರ ಬಳ್ಳಾರಿ ಅವರ ಅಧ್ಯಕ್ಷತೆಯಲ್ಲಿ ಸಿದ್ದರಾಮಯ್ಯ ಸರ್ ಜನಸೇವಾ ಸಂಸ್ಥೆಯನ್ನು 2014ರಲ್ಲಿ ನಾವು ನಮ್ಮ ಸಹೋದರರು ತೆಗೆದರು. ಅದರ ಮುಖ್ಯವಾಗಿ ಇವತ್ತು ಮಲಸಮುದ್ರದಲ್ಲಿ ಲಿಟಲ್ ಚಾಂಪ್ಸ್ ಗುರುಕುಲಂ ಅಂತಕ್ಕಂಥ ರೀತಿಯೊಳಗೆ, ಅದು ವಿಶೇಷವಾಗಿ ಇಂಗ್ಲೀಷ್ ಮೀಡಿಯಂ ಸ್ಕೂಲು, ಆದರೆ ಗುರುಕುಲ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಒಂದು ಶಾಲೆಯನ್ನು ನಮ್ಮ ಸಹೋದರನ ಅಲ್ಲಿ ನಮ್ಮ ತಂದೆಯರಿಂದ ಇನ್ಸ್ಪೈರ್ ಆಗಿ ತೆಗೆದಿದ್ದಾರೆ. ಅದಾದ ಮೇಲೆ ಗದಗಲ್ಲಿ ಕೂಡ ಒಂದು ಲಿಟಲ್ ಚಾಂಪ್ಸ್ ಸ್ಕೂಲ್ ಇದೆ, ಇಲ್ಲಿ ಕೂಡ ಮಕ್ಕಳು ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಇನ್ನು ಮುಖ್ಯವಾಗಿ ಇನ್ನು ಮುಂದಿನ ಈ ಸಂಸ್ಥೆ ಮುಂದುವರೆದು ಹಿರೇವಡ್ಡೇಟಿ ಗ್ರಾಮದಲ್ಲಿ ಕೂಡ ಇವತ್ತು ಭವ್ಯವಾಗಿರ್ತಕ್ಕಂಥ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಸರ್ಕಾರದಿಂದ ಎಲ್ಲ ನೆರವನ್ನು ಪಡ್ಕೊಂಡು ಇವತ್ತೇನಾಗಿದೆ ಅಂತಂದರೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಅದು ಕೂಡ ಈ ಒಂದು ಜನಸೇವೆಗೆ ಸಿದ್ಧ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಹೆಮ್ಮೆ ಪಡ್ತೀವಿ. ಇನ್ನು ಡಾಕ್ಟರ್ ಬಸವರಾಜ್ ಬಳ್ಳಾರಿ ಕೂಡ ತಂದೆ ತಾಯಿಯಿಂದ ಸ್ಫೂರ್ತಿ ಪಡೆದು ಸರ್ಕಾರಿ ನೌಕರರ ಸಂಘದಲ್ಲಿ ಸಕ್ರಿಯರಾದರು. ನಾವು ಕೂಡ ಇಷ್ಟೆಲ್ಲ ಮಾಡ್ತಾ ಇದ್ರ ಜೊತೆಗೆ ನಾನು ಕೂಡ ನನ್ನ ಒಂದು ಎಲ್ಲ ನೌಕರ ಸಂಬಂಧವಾಗ ನಮ್ಮ ತಂದೆ ತಾಯಿರು ಜನರ ಸೇವೆ ಮಾಡ್ಬೇಕಂತ ಆಸೆ ಪಟ್ಟಾಗ ನನಗೊಂದು ಖುಷಿ ಆಯ್ತು. ಏನಂತಂದರೆ ಹಾಗಾದ್ರೆ ನಮ್ಮ ತಂದೆ ತಾಯಿ ಜನಸೇವೆನ ಮಾಡಲಿಕ್ಕೆ ಅಪೇಕ್ಷೆ ಪಟ್ಟರು, ನಾನು ಕೂಡ ಯಾರು ಸೇವೆ ಮಾಡಬೇಕು ಅಂತಕ್ಕಂಥದ್ದು ನನಗೆ ಕುಂತ್ಕೊಂಡು ಆಲೋಚನೆ ಮಾಡಿದಾಗ ಇಲ್ಲ ನಾನು ಕೂಡ ಸರ್ಕಾರ ಸಂಘಟನೆಯಲ್ಲಿ ಸೇರಬೇಕು ಅಂತ ತಿಳ್ಕೊಂಡು ಸರ್ಕಾರಿ ನೌಕರರ ಒಂದು ಸಂಘಟನೆಯಲ್ಲಿ ನಾನು ಸೇರಿದಾಗ ನನಗೆ ಗುರುಗಳು ದೊರಕಿದಿರಲಿ. ವಿಶೇಷವಾಗಿ ರವಿ ಎಲ್ ಗುಂಜೇಕರ್ ಅಂತೇಳಿ ಇಂದಿನ ನಮ್ಮ ಈ ಗದಗ ಜಿಲ್ಲೆ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ 3 ಬಾರಿಗೆ ಸೇವೆಯನ್ನು ಸಲ್ಲಿಸಿದ್ರು. ಜೊತೆಗೆ ರಾಜ್ಯದ ಉಪಾಧ್ಯಕ್ಷರಾಗಿ ಅವರು ನನಗೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಸಿಗ್ತದೆ. ಜೊತೆಗೆ ಪ್ರೇಮ್ನಾಥ್ ಜಿ ಗರಗ್ ಅಂತೇಳಿ ಗದಗ ಜಿಲ್ಲೆ ಆಗಿರ್ತಕ್ಕಂಥದ್ರಿಗೆ ಕಂಟಿನ್ಯೂ ಆಗಿ ಅವರು ಅಧ್ಯಕ್ಷರಾಗ್ಕೊಂತ ಬಂದಿದ್ರು. ಅವರಿಬ್ಬರ ಒಂದು ಮಾರ್ಗದರ್ಶನದಲ್ಲಿ ಪ್ರಪ್ರಥಮವಾಗಿ ನನ್ನನ್ನು ಬೆಳಗಾವಿ ವಿಭಾಗ ಮಟ್ಟದ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ನೇಮಿಸಿದ್ರು. ಅದರ ಮುಖ್ಯವಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದೊಳಗೆ ರಾಜ್ಯ ಮಟ್ಟದ ಒಂದು ವಿಭಾಗ ಮಟ್ಟದ ಸಮಾವೇಶನ ಬೃಹತ್ತಾಗಿರ್ತಕ್ಕಂಥ ರೀತಿಯೊಳಗೆ ಇಲ್ಲಿ ಸಂಘಟನೆ ಮಾಡಿದ್ವಿ. ಅದಾದಮೇಲೆ ನನಗೆ ಮುಂಡ್ರಿಗಿ ತಾಲೂಕಿಗೆ ವರ್ಗಾವಣೆ ಆದ ನಂತರ ಅಲ್ಲಿ ಕೂಡ ನೀನು ಸಂಘಟನೆ ಮಾಡ್ಬೇಕಂತ ತಿಳ್ಕೊಂಡು ಮಾರ್ಗದರ್ಶನ ಮಾಡಿದ್ರು. ಅಲ್ಲಿ ಮುಂಡ್ರಿಗಿ ತಾಲೂಕು ಕೂಡ ಒಬ್ಬ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷನಾಗಿ ನನಗೆ ಅವಕಾಶವನ್ನು ಮಾಡಿಕೊಟ್ರು ಇಡೀ ನೌಕರರ ಬಳಗ ಮುಂಡ್ರಿಗಿ ತಾಲೂಕಲ್ಲಿ. ಅದಾದ ಮೇಲೆ ನಾನು ವರ್ಗಾವಣೆಯಾಗಿ 2.5 ವರ್ಷ ಆದಮೇಲೆ ಬೇರೆಯವರಿಗೆ ಅಧ್ಯಕ್ಷರನ್ನು ಮಾಡಿ ನಂತರದಲ್ಲಿ ಗದಗ ನಾನು ತಾಲೂಕಿಗೆ ನಗರಕ್ಕೆ ಬಂದೆ. ಇಲ್ಲಿ ಬಂದ ಮೇಲೆ ಕೂಡ ನನ್ನನ್ನು ಬಿಡಲಿಲ್ಲ ನಮ್ಮ ಗುಂಜೇಕರ್ ಸರ್, ಗರಗ್ ಸರ್ ಮತ್ತು ಎಲ್ಲ ಪದಾಧಿಕಾರಿಗಳು. ಇಲ್ಲ ನೀವು ಏನಾದ್ರು ಒಂದು ಸೇವೆಯನ್ನು ಮಾಡಲೇಬೇಕಂತ ತಗೊಂಡು ಗದಗ ಜಿಲ್ಲೆಯ ಗೌರವಾಧ್ಯಕ್ಷನನ್ನಾಗಿ ನನ್ನನ್ನು ಗದಗ ಜಿಲ್ಲೆಗೆ ಎಲ್ಲರೂ ಸೇರಿ ಒಮ್ಮತದಿಂದ ನನ್ನನ್ನು ಆಯ್ಕೆಯನ್ನು ಮಾಡಿದರು. ಅದಾದ ಮೇಲೆ ಕಳೆದ ಬಾರಿ ಏನು 2024ರಿಂದ 29 ಅವಧಿಗೆ ಇಡೀ ರಾಜ್ಯದಾದ್ಯಂತ ಚುನಾವಣೆ ನಡೀತು. ಈ ಚುನಾವಣೆಯಲ್ಲಿ ನನ್ನನ್ನು ಕೂಡ ಹಿಂದುಳಿದ ಕಲ್ಯಾಣ ಇಲಾಖೆಯ ನಿರ್ದೇಶಕರನ್ನು ಮಾಡಿದರು. ತದನಂತರದಲ್ಲಿ ಎಲ್ಲರ ಸಹಮತದೊಂದಿಗೆ ಗುಂಜೇಕರ್ ಸರ್ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು ನನ್ನನ್ನು ಜಿಲ್ಲಾ ಕಾರ್ಯದರ್ಶಿಯನ್ನಾಗಿ ಮಾಡಿದರು. ವೆಂಕಪ್ಪ ಅವರು ತಮ್ಮ ಮಕ್ಕಳಿಗೆ ಅಕ್ಷರಮಾಲೆ ಮಾತ್ರ ಕಲಿಸಿಲ್ಲ, ಮೌಲ್ಯಗಳನ್ನ ಎದೆಯಲ್ಲಿ ಬಿತ್ತಿದ್ದಾರೆ. ದೊಡ್ಡ ಮಗ ಬಸವರಾಜ್ ಬಳ್ಳಾರಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಉಳಿದ ಮಕ್ಕಳು ಶಿಕ್ಷಣ ಕ್ಷೇತ್ರದಲ್ಲಿ ಹೊಸತನ ತಂದಿದ್ದಾರೆ.
ಇತ್ತೀಚೆಗಷ್ಟೇ ಡಾಕ್ಟರ್ ಬಸವರಾಜ ಬಳ್ಳಾರಿ ಅವರು ಸದ್ಯ ಜಿಲ್ಲಾಧ್ಯಕ್ಷರ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿ ಗೆಲುವು ಸಾಧಿಸಿದ್ದಾರೆ. ಬಂದಿರತಕ್ಕಂಥ ಅವರ ಅವಧಿ ಮೊನ್ನೆ ಏಪ್ರಿಲ್ 30ಕ್ಕೆ ನಮ್ಮ ನೌಕರ ಸಂಘ ಜಿಲ್ಲಾ ಅಧ್ಯಕ್ಷರ ಅವಧಿ ಮುಗಿದ ಮೇಲೆ ಅಂದರೆ ಅವರು ನಿವೃತ್ತಿ ಹೊಂದಿದ್ರು. ಮುಂದೆ ಅಧ್ಯಕ್ಷ ಯಾರು ಆಗಬೇಕಂತಕ್ಕಂಥ ಉದ್ದೇಶ ಇಲ್ಲಿಗೆ ನೌಕರ ಸಂಘದ ಉದ್ಭವ ಆಯಿತು. ಆವಾಗ ಎಲ್ಲರೂ ಸೇರಿ ಏನಪ್ಪ ಅಂತಂದ್ರೆ ಒಮ್ಮತದಿಂದ ಇಲ್ಲ ಬಸವರಾಜ ಬಳ್ಳಾರಿ ಯೋಗ್ಯ ವ್ಯಕ್ತಿ ಅಂತಕ್ಕಂಥ ರೀತಿ ಒಳಗೆ ಎಲ್ಲರ ನನ್ನನ್ನು ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆಯನ್ನು ಮಾಡಿದರು. ಆದರೆ ಕೆಲವರು ಅದನ್ನು ಇಲ್ಲ ಇದು ನೀವು ಏಕಪಕ್ಷೀಯವಾಗಿ ಘೋಷಣೆಯನ್ನು ಮಾಡ್ಕೊಂಡಿದ್ದೀರಿ, ಆದರೆ ಇದಲ್ಲ ಅಂತಕ್ಕಂಥ ಚುನಾವಣೆ ಮಾಡಲೇಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ರಾಜ್ಯಾಧ್ಯಕ್ಷರು ಹೇಳಿದರು. ರಾಜ್ಯಾಧ್ಯಕ್ಷರು ಕೂಡ ನಮ್ಮ ಇಲ್ಲಿ ಚುನಾವಣೆಯನ್ನು ಮಾಡಿಸಿದರು. ಇಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಸುಮಾರು 68 ಓಟುಗಳಲ್ಲಿ 55 ಓಟುಗಳನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸೋರ ಮುಖಾಂತರವಾಗಿ ನನಗೆ ನಿಜವಾಗ ಎಲ್ಲ ನಮ್ಮ ಪದಾಧಿಕಾರಿಗಳು, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು, ಎಲ್ಲ ತಾಲೂಕು ಅಧ್ಯಕ್ಷರು ನನ್ನನ್ನು ಬೆಂಬಲಿಸಿ ಇವತ್ತು ಜಿಲ್ಲಾ ಅಧ್ಯಕ್ಷರನ್ನಾಗಿ ಮಾಡಿದರೆ ಇದಕ್ಕೆ ನನ್ನ ತಂದೆ ತಾಯಿಯ ಆಶೀರ್ವಾದ ಮತ್ತು ಜೊತೆಗೆ ಏನು ರವಿ ಗುಂಜೇಕರ್ ಸರ್ ಅವರು ಮತ್ತು ಪ್ರೇಮನಾಥ್ ಗರಗಜಿ ಅವರು ಜೊತೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ನಮ್ಮ ನೌಕರೇತರಿರ್ತಕ್ಕಂಥವ್ರು ಎಲ್ಲರೂ ಕೂಡ ನನ್ನನ್ನು ಬೆಂಬಲಿಸಿ ಇವತ್ತು ಅಧ್ಯಕ್ಷರನ್ನು ಮಾಡಿದ್ರೆ ಅಂತಂದರೆ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥದ್ದು ಕಾರಣ ಏನಪ್ಪ ಅಂದರೆ ನನ್ನ ತಂದೆ ತಾಯಿ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ ಮತ್ತು ಹಿತೈಷಿಗಳ ಒಂದು ಹಾರೈಕೆ ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ನಿಜವಾಗಲೂ ಕೂಡ ಇವತ್ತಿನ ದಿನ ನಿಮ್ಮ ಒಂದು ಸ್ಟುಡಿಯೋದಲ್ಲಿ ನಾನು ಮಾತಾಡ್ತಕ್ಕಂಥ ನಿಜವಾಗಲೂ ಕೂಡ ಹೆಮ್ಮೆ ಅನ್ನಿಸ್ತದೆ, ಖುಷಿ ಅನಿಸ್ತದೆ. ಇನ್ನು ವೆಂಕಪ್ಪ ಸಿದ್ದರಾಮಪ್ಪ ಬಳ್ಳಾರಿ ಅವರ ಸೇವೆಯನ್ನ ಗ್ರಾಮಸ್ಥರು ಕೂಡ ನೆನೆಯುತ್ತಾರೆ. ಶ್ರೀಯುತ ವೆಂಕಪ್ಪ ಸಿದ್ದರಾಮಪ್ಪ ಬಳ್ಳಾರಿ ಅವರು 2 ಅವಧಿಗೆ ತಾಲೂಕು ಪಂಚಾಯಿತಿಯ ಸದಸ್ಯರಾಗಿ, ಅಧ್ಯಕ್ಷರಾಗಿ ಮತ್ತು ನಮ್ಮ ಗ್ರಾಮದ ಬಗ್ಗೆ ವಿಶೇಷವಾದಂಥ ಒಂದು ಕಾಳಜಿಯನ್ನು ವ್ಯಕ್ತಪಡಿಸೋಂಥ ವ್ಯಕ್ತಿಯಾಗಿರ್ತಾರೆ. ಹಾಗೆ ಅವರ ಮಗನಾಗಿರ್ತಕ್ಕಂಥ ಡಾಕ್ಟರ್ ಶ್ರೀಯುತ ಬಸವರಾಜಪ್ಪ ಬಳ್ಳಾರಿ ಅವರು ಕೂಡ ಒಂದು ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ತಮ್ಮದೇ ಆದಂಥ ಒಂದನ್ನು ಬಡವರ ಬಗ್ಗೆ, ಹಿಂದುಳಿದ ವರ್ಗವರ ಬಗ್ಗೆ, ದೀನದಲಿತರ ಬಗ್ಗೆ ತಮ್ಮದೇ ಆದಂಥ ಒಂದು ವ್ಯಕ್ತಿತ್ವವನ್ನು ರೂಪಿಸಿ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸಲು ಕೂಡ ಅನೇಕ ತಮ್ಮ ಸಹಾಯ ಸವಲತ್ತುಗಳನ್ನು ಕೊಟ್ಟು ಇವತ್ತು ಸದಾ ನಮ್ಮ ಗ್ರಾಮದ ಎಲ್ಲರ ಒಂದು ಜನಮನ ಹೃದಯದಲ್ಲಿ ಅವರು ಶ್ರೀಯುತ ವೆಂಕಪ್ಪನವರ ಮಗನಾದ ಶ್ರೀಯುತ ಡಾಕ್ಟರ್ ಬಸವರಾಜ ಬಳ್ಳಾರಿ ಅವರು ಇದ್ದಾರೆ. ಬಡ ಮಕ್ಕಳು ಯಾರಾದರೂ ಅವ್ರ ಹತ್ರ ಹೋಗಿ ನಮ್ಗೆ ಹಾಸ್ಟೆಲಿಂದ ಅವಕಾಶ ಮಾಡಿಕೊಡ ಅಂದ್ರೆ ಹಾಸ್ಟೆಲ್ಗೂ ಸೀಟ್ ಇರ್ಲಿಕ್ಕೂ ಕೂಡ ತಾವು ತಮ್ಮ ಸ್ವಂತ ಭಾವನೆಯಿಂದ ಆ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟ ಕಲಿಯೋಕೆ. ಆನಂತರ ವಿದ್ಯಾಭ್ಯಾಸಕ್ಕಾಗಿ ಯಾವುದೋ ಬಡ ಮಕ್ಕಳು ನಮ್ಗೆ ಕಲಿಯೋಕ್ಕಾಗಲ್ಲ ಅಂತಂದರೆ ಅವ್ರಿಗೆ ತಮ್ಮಿಂದ ಆಗ್ತಕ್ಕಂಥ ಸಹಾಯಧನವನ್ನು ನೀಡಿ ಆ ಮಕ್ಕಳನ್ನ ಶಾಲೆ ಕಲ್ಸೋಕೆ ಅನುಕೂಲ ಮಾಡಿಕೊಟ್ಟಾರ. ಅದಲ್ದನ ಎಷ್ಟೋ ಕಾರ್ಯಕ್ರಮಗಳು ನಮ್ಮ ಗ್ರಾಮದಲ್ಲಿ ನಡೆದ್ರೆ, ಸುತ್ತಮುತ್ತ ಹಳ್ಳಿ ಒಳಗೆ ನಡೆದ್ರೆ, ಈ ಜಿಲ್ಲಾದ್ಯಂತ ನಡೆದ್ರೆ ಅವಕ್ಕೂ ಕೂಡ ಸಹಾಯಧನ ಮಾಡ್ಯಾರ. ನಮ್ಮ ಈ ಗದಗ ಜಿಲ್ಲೆಯ ನೌಕರ ಸಂಘದ ಡಾಕ್ಟರ್ ಬಸವರಾಜ ಬಳ್ಳಾರಿ ಅವರು ಅಧ್ಯಕ್ಷರಾಗ್ಯಾರ. ಅನೇಕ ಹುದ್ದೆಗಳನ್ನು ಅವ್ರು ವಹಿಸ್ಕೊಂಡು ಯಾವ ಹುದ್ದೆದಾಗ ಅವ್ರು ಇದ್ದರೂ ಕೂಡ ಅವ್ರ ಹತ್ರ ನಾವು ಹೋದ್ವಿ ಅಂದ್ರೆ ನಿಜವಾಗಲೂ ಅವರು ನಮ್ಮ ಈ ಭಾಗದ ಒಂದು ಮಾಣಿಕ್ಯ ಅಂತ ಕೂಡ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಅವ್ರ ತಾಯಿ ಕೂಡ ಅದೇ ರೀತಿ ಹೇಮರೆಡ್ಡಿ ಮಲ್ಲಮ್ಮ ಇದ್ದಾಗ, ಅವ್ರ ತಾಯಿ ಇದ್ದಾಗ ಎಷ್ಟು ಸ್ವಭಾವ ಅವ್ರದಂದ್ರೆ ಮೃದುವಾಗಿ ಸ್ವಭಾವ ಅವ್ರದ್ದು. ಅವ್ರ ಹತ್ರ ಹೋದಂದ್ರೆ ಏನೋ ಕೆಲಸ ಕಾರ್ಯಗಳಿದ್ದಂದ್ರೆ ಏನೂ ವಿಚಾರ ಮಾಡೋಂತಾಗ ಜನರಿಗೆ ಗ್ರಾಮಕ್ಕೆ ಒಳ್ಳೆ ಆಗೋ ರೀತಿ ಒಳಗೆ ಸಹಿ ಮಾಡಿ ಕಳಿಸ್ತಾರೆ. ಹಿಂಗೆ ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾಡ್ರ. ದೇವರು ಅವರಿಗೆ ಅವರ ಆಯುಷ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ರೀತಿ ಒಳಗೆ ಅವರು ಬೆಳೀಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೀನಿ. ದೀನದಲಿತರ ಅಭಿವೃದ್ಧಿ ಸೇವೆಗಾಗಿ ಮತ್ತು ಕೂಲಿ ಕಾರ್ಮಿಕರಿಗಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡ್ತಾರೆ. ತಾವು ಯಾರೇ ಗ್ರಾಮಸ್ಥರು ಬಂದರೂ ಸತ್ಯಕ್ಕೆ ತನ್ನ ಮಕ್ಕಳಂತೆ ಪೂಜಿಸಿ ಪಾಲನೆ ಪೋಲಿಸರು ಯಾವ ಥರ ಮಗುನ ಯಾವ ಥರ ತಾಯಿ ಅಂತ ಮಾಡ್ತಾರೆ, ಅದರಂತ ಯಾರೇ ಬಂದರೂ ಸತ್ಯಕ್ಕೆ ಗ್ರಾಮ ಪಂಚಾಯತಿಗೆ ಅಲ್ಲಿ ತಮ್ಮ ಸ್ವಇಚ್ಛೆದ ಮನೆಯಲ್ಲಿ ಹೋದರೂ ಸತ್ಯಕ್ಕೆ ಅವ್ರಿಗೆ ಸರ್ಕಾರದಿಂದ ಸಿಗೋಂಥ ಸೌಲಭ್ಯಗಳ ಬಗ್ಗೆ ಸಮಗ್ರ ಮಾಹಿತಿಗಳನ್ನು ತನ್ನದೇ ಆದಂಥ ಈ ಗ್ರಾಮೀಣ ರೈತರಿಗೆ ಯಾವ ಥರ ಮಾಡ್ಬೇಕಾದ್ರೆ ತಮ್ಮದೇ ಆದ ಭಾಷೆದೊಳಗೆ ತಾವು ವ್ಯಕ್ತಪಡಿಸಿ ಈ ಗ್ರಾಮದ ಅಭಿವೃದ್ಧಿಗೆ ಯಾವುದೇ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಇರ್ಬೋದು ಮತ್ತು ಇತರೆ ರಂಗದಲ್ಲಿ ಯಾವುದೇ ಅನುದಾನದ ಸತ್ಯಾಗ ಅವರು ತಮ್ಮ ಮುಂಚೂಣಿ ನಿಂತುಕೊಂಡು ಗ್ರಾಮದ ಅಭಿವೃದ್ಧಿಗಾಗಿ, ಸಮಸ್ತ ಗ್ರಾಮದ ಜನತೆಗಾಗಿ ಅಭಿವೃದ್ಧಿ ಕೆಲಸಗಳಲ್ಲಿ ತಾವು ಮುಂಚೂಣಿ ನಿಂತು ತಮ್ಮದೇ ಆದಂಥ ದೇವದೇಶ ಇಟ್ಟುಕೊಂಡು ಗ್ರಾಮದ ಅಭಿವೃದ್ಧಿಗೆ ಸಹಕರಿಸಿಕೊಡ್ತಾರೆ. ಬಡತನವನ್ನ ಬೆಳಕಾಗಿ ಪರಿವರ್ತಿಸಿಕೊಂಡು ಕೇವಲ ಮನೆಗೆ ಅಲ್ಲದೆ ಸಮಾಜಕ್ಕೂ ಸ್ಫೂರ್ತಿಯಾಗಿರುವ ವೆಂಕಪ್ಪ ಸಿದ್ದರಾಮಪ್ಪ ಬಳ್ಳಾರಿ ಅವರು ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ವೆಂಕಪ್ಪ ಬಳ್ಳಾರಿ, ಫಾರ್ಮರ್ ಪ್ರೆಸಿಡೆಂಟ್, ತಾಲೂಕ್ ಪಂಚಾಯತ್ ಮುಂಡರಗಿ.
ಕೂಲಿ ಕಾರ್ಮಿಕನನ್ನು ಗುರುತಿಸಿ ನಮ್ಗೆ ಈ ಇಂಥ ಬೆಂಗಳೂರು ನಮ್ಮ ರಾಜಧಾನಿ ಒಳಗೆ ನೀವೆಲ್ಲ ಟಿ ವಿಯವ್ರು ಕರೆಸಿ ಈ ರಾಜ್ಯಕ್ಕೆ ಇದು ಒಂದು ಮಾದರಿಯಾಗಿ ಮಾಡಿದ್ದಕ್ಕೆ ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ನಮ್ಮನ್ನೆಲ್ಲ ಯಾವ ಮಟ್ಟದಾಗಿದ್ವಿ ಎಲ್ಲಿಗೆ ಬಂದರು ಅನ್ನೋದು ಈ ಇಡೀ ರಾಜ್ಯಕ್ಕೆ ತಿಳಿಸಿಕೊಟ್ರಲ್ಲ, ಅದಕ್ಕೆ ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಮತ್ತೊಬ್ಬರ ಸಾಧಕರ ಜೊತೆ ಮತ್ತೊಮ್ಮೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.